ಇನ್ನು ಔಟ್ಸೈಡ್ ಕೂಡ ಕಾರಿಡಾರ್ ಅಲ್ಲಿ ಎಲ್ಲ ಕಡೆನೂ ಕೂಡ ಅವರು ಇದೇ ಮಾತಾಡ್ತಾ ಇರೋದ್ರಿಂದ ಮಾತಾಡ್ಬೇಡ್ರಿ ಒಂದ್ ನಿಮಿಷ ನಿಮ್ ಸಮಸ್ಯೆ ಅವ್ರಿಗೆ ಹೇಳ್ತೇನೆ ಮಾತಾಡ್ತಾ ಇರೋದ್ರಿಂದ ಅವರಿಗೆ ಕನ್ನಡ ಅಥವಾ ಯಾವುದೇ ಒಂದು ಸಬ್ಜೆಕ್ಟ್ ಈಸಿಯಾಗಿ ಹೇಳ್ಕೊಡೋದು ಕಷ್ಟ ಇದೆ. ಅದೇ ಬೇರೆ ಕಡೆ ನಮ್ಮ ಬೆಂಗಳೂರು ಮಂಗಳೂರು ಕಡೆ ಎಲ್ಲ ಮನೇಲೂ ಕೂಡ ಅದೇ ಮಾತಾಡ್ತಾ ಇರ್ತಾರೆ. ಇವ್ರಿಗೆ ಕೆಲವೊಂದು ಪದಗಳು ಬಳಕೆನೇ ಇರೋದಿಲ್ಲ. ಮತ್ತೆ ಇಲ್ಲಿ ನಾವು ಕೆಲವೊಂದು ಟೀಚರ್ಗಳೀಗ ಅಭ್ಯಾಸ ಆಗಿದೆ, ಅವ್ರ ಪದಗಳನ್ನ ನಾವು ಬಳಸ್ಕೊಂಡು ಅದನ್ನೇ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತೇವೆ. ಆದ್ರೆ ಆಫ್ಟರ್ 5th ಸ್ವಲ್ಪ ಅವರು ರೆಡಿ ಆಗ್ತಾರೆ. ಆದ್ರೂ ಕೂಡ ಏನಾಗ್ತದೆ ಅಂದ್ರೆ ಇಲ್ಲಿ SSLC ಹೈಯೆಸ್ಟ್ ಫೇಲ್ ಆಗೋದು ಇನ್ ಕನ್ನಡ. अच्छा, हाईएस्ट फेलिंग स्टूडेंट्स इन कन्नड़ा. कन्नड़ा सब्जेक्ट इंग्लिश और मैथ्स पास हो जाते हैं, कन्नड़ा में ही फेल होते हैं. ಕನ್ನಡ ಯಾಕಂದ್ರೆ ಅವ್ರು ಸುಮ್ಮನೆ ಒಂದು ಅಕ್ಷರಗಳನ್ನಷ್ಟೇ ಕಲ್ತ್ಕೊಂಡು ಹೋಗ್ತಿರ್ತಾರೆ. ಅವ್ರಿಗೆ ಯಾವುದೇ ಒಂದು ಪ್ರಬಂಧ ಅಥವಾ ಇನ್ಯಾವುದಾದ್ರು ಬರೆಯೋದು ಕಷ್ಟ ಆಗಿರ್ತದೆ. ಅವ್ರು ಬೇರೆ ಎಲ್ಲ ಸಬ್ಜೆಕ್ಟ್ ಅಲ್ಲಿ ಮಾಡ್ತಾರೆ. ಈಗ ಬೇರೆ ಕಡೆ ಮಂಗಳೂರು ಮತ್ತೆ ಬೆಂಗಳೂರು ಸ್ವಲ್ಪ ಹಾಗೆ ಕಷ್ಟ ಅನ್ನೋ ಸಬ್ಜೆಕ್ಟ್ ಇವ್ರಿಗೆ ಈಸಿ ಇರ್ತದೆ. ಇವರು ಕನ್ನಡನೇ ಇವ್ರಿಗೆ ಕಷ್ಟ ಆಗಿರ್ತದೆ. कन्नड़ा में कष्ट आता है ಯಾಕಂದ್ರೆ ಇವ್ರ ಮನೇಲಿ ಯಾರಿಗೂ ಕನ್ನಡ ಬರೋದೇ ಇಲ್ಲ, ಮಾತಾಡೋದೆಲ್ಲ ಇವರು ಅದರಲ್ಲಿ 1ನೇ ಕ್ಲಾಸಲ್ಲಿ ಭಾಳ ಕಷ್ಟ. 1ನೇ ಕ್ಲಾಸಲ್ಲಿ ಅವ್ರಿಗಿನ್ನ ಏನೊಂದು ಅರ್ಥ ಆಗೋದಿಲ್ಲ. ಎಲ್ಲ ಮನೇಲಿ ಏನ್ ಮಾತಾಡ್ತಾರೆ ಆಸ್ ಇಟ್ ಈಸ್ ಅದೇ ಮಾತಾಡ್ತಾರೆ. 4th ಬಂದಾಗ ಒಂದು ಲೆವೆಲ್ ಕನ್ನಡ ಬರ್ತದೆ. अच्छा, ಅವ್ರ ಮಟ್ಟಕ್ಕೆ ಇಳಿದು ಪಾಠ ಮಾಡ್ಬೇಕಾಗ್ತದೆ.